ನೊಂದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದ ಆರೋಪಿಗೆ ಜೀವಾವಧಿ ಶಿಕ್ಷೆ. ಜೀವದ ಶಿಕ್ಷೆಗೆ ಒಳಗಾದ ಆರೋಪಿಗೆ 1,05,000 ದಂಡ ವಿಧಿಸಿದ ಕೋರ್ಟ್. ಜೊತೆಗೆ ನೊಂದ ಬಾಲಕಿಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರ ರೂಪದಲ್ಲಿ 10 ಲಕ್ಷ ಹಣ ಬಿಡುಗಡೆ. 2022ರಲ್ಲಿ ನಡೆದಿದ್ದ ಈ ಪ್ರಕರಣಕ್ಕೆ ಇದೀಗ ನ್ಯಾಯ ದೊರಕಿದೆ. ದಿನಾಂಕ 11/6/2024ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ ತೀರ್ಪು ಪ್ರಕಟವಾಗಿದೆ. ಕೊರಟಗೆರೆ ತಾಲೂಕಿನ ಕೋಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ. ತಂದೆಯ ಸಾವಿನಿಂದ ನೊಂದ ಬಾಲಕಿ ಹಾಗೂ ಕುಟುಂಬ ತಾತನ ಮನೆಗೆ ಬಂದಿದ್ದ ಹೃದಯ ಸಂಬಂಧಿತ ಕಾಯಿಲೆಯನ್ನು ಒಳಗೊಂಡಿದ್ದ ಬಾಲಕಿ. ನೊಂದ ಬಾಲಕಿ 13 ವರ್ಷದ ಮಗುವಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವರಸೆಯಲ್ಲಿ ತಾತ ಆಗಬೇಕಾದ 40 ವರ್ಷದ ಶ್ರೀನಿವಾಸ್ ಎಂಬನಿಂದ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ 13 ವರ್ಷದ ಬಾಲಕಿ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದ ಪಾಪಿ ಶ್ರೀನಿವಾಸ್. ಯಾರಿಗಾದರೂ ವಿಷಯ ತಿಳಿಸಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ. ಬಾಲಕಿ ಅನಾರೋಗ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿದಾಗ ಬಾಲಕಿ ಗರ್ಭಿಣಿಯಾಗಿರುವ ಮಾಹಿತಿ ವೈದ್ಯರಿಂದ ತಿಳಿದಿದೆ. ನಂತರ ಆತನನ್ನು ಬಂಧಿಸಿದ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ಕಳಿಸಿದ್ದರು. ಸದರಿ ಪ್ರಕರಣದ ವಿಚಾರಣೆಯು ಜಿಲ್ಲಾ ಸತ್ರ ನ್ಯಾಯಾಲಯ NTSC ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಅಭಿಯೋಜನೆಯ ಪರ ವಿಚಾರಣೆ ಮಾಡಲಾಗಿದ್ದು, ಸಾಕ್ಷಿಗಳಿಂದ ಆರೋಪಿ ಶ್ರೀನಿವಾಸನ ವಿರುದ್ಧ ಕಾಲಂ 6 ಪೋಸ್ಕೋ ಆಕ್ಟ್ ಮತ್ತು IPC ಕಾಲಂ 506ರ ಅಡಿಯಲ್ಲಿ ಆರೋಪಿ ಸಾಬೀತಾಗಿತ್ತು. ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿ ಶ್ರೀನಿವಾಸನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಆರೋಪಿಗೆ 1,05,000 ದಂಡ ವಿಧಿಸಿದ್ದಾರೆ. ದಂಡದ ಜೊತೆಗೆ ನೊಂದ ಬಾಲಕಿಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರ ರೂಪದಲ್ಲಿ 10 ಲಕ್ಷ ಹಣ ನೀಡಿದ್ದಾರೆ. ನೊಂದ ಬಾಲಕಿಯು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು, ಆಕೆಯ ಚಿಕಿತ್ಸೆಗಾಗಿ ತಕ್ಷಣ 1,50,000 ಹಣವನ್ನು ತಕ್ಷಣ ನೀಡುವಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಿಳಿಸಿದ್ದಾರೆ. ಇನ್ನು ಸದರಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಶ್ರೀಮತಿ ಆಶಾ KS ರವರು ವಾದ ಮಂಡಿಸಿದ್ದಾರೆ. ಇವರಿಗೆ ನೊಂದ ಬಾಲಕಿಯ ಕುಟುಂಬಸ್ಥರಿಂದ ಹಾಗೂ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ತಿಳಿದು ಬಂದಿದೆ.